ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ನಮ್ಮ ಮನೆಯಲ್ಲಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ ಅಂತಂದರೆ ಕೆಲವರಿಗೆ ಕಹಿ ಅಂತ ಹೇಳ್ತಾರೆ, ಆದರೆ ಅದು ನಮಗೆ ಒಂಥರ ಅಮೃತನೇ ಇದ್ದ ಹಾಗೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರ್ಬೋದು, ಅದರಲ್ಲಿ ಇರತಕ್ಕಂಥ ಅಂಶಗಳು ತುಂಬ ಇದ್ದಾವೆ ಫ್ರೆಂಡ್ಸ್. ಉದಾಹರಣೆಗೆ ಹೇಳಬೇಕಂದ್ರೆ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಸಿ ಸಿಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಅದರಲ್ಲಿರುತ್ತೆ. ಆಮೇಲೆ ನಮಗೆ ಕೂದಲಿಗೆ, ಚರ್ಮಕ್ಕೆ, ಜೀರ್ಣಕ್ರಿಯೆಗೆ ಈ ಥರ ಹೇಳ್ತಾ ಹೋದರೆ ಹಲವಾರು ಅಂಶಗಳು ನಮಗೆ ಹಾಗಲಕಾಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಅದರಿಂದ ಏನಪ್ಪ ನಾನು ಹೇಳ್ತೀನಿ ಅಂದರೆ, ವಾರಕ್ಕೆ ಒಂದು ದಿನ ಆದರೂ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಒಳ್ಳೆಗೆ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ. ಆದ್ದರಿಂದ ವಾರಕ್ಕೆ ಒಂದು ದಿನ ಆದರೂ ಹಾಗಲಕಾಯಿ ಪಲ್ಯನ ಸೇವನೆ ಮಾಡಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಶೈಲಿಯಲ್ಲಿ ಹಾಗಲಕಾಯಿ ಪಲ್ಯನ ಯಾವ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ನೋಡೋಣ. ಹಾಗಲಕಾಯಿ ಕೆಲವೊಬ್ಬರು ಕಹಿ ಇರುತ್ತೆ ಅಂತ ಹೇಳ್ತಾರಲ್ವ. ಸೊ ಡಯಾಬಿಟಿಸ್ ಇರೋರು ಇತ್ತೀಚಿನ ದಿನದಲ್ಲಿ ಡಯಾಬಿಟಿಸ್ ಇರೋರು ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ. ಯಾಕೆಂದರೆ ಅಂದರೆ ಇದು ಡಯಾಬಿಟಿಸ್ ಇಲ್ಲ ಅಂದಿರೋರು ಕೂಡ ಇದನ್ನು ವಾರಕ್ಕೆ ಒಂದು ದಿನ 2 ದಿನ ತೊಗೊಳ್ತಾ ಇದ್ದರೆ ನಮಗೆ ಡಯಾಬಿಟಿಸು ಬರಲ್ಲ ಫ್ರೆಂಡ್ಸ್. ಸೊ ಅದರಿಂದ ಹೇಳ್ತಾ ಇದ್ದೀನಿ, ವಾರಕ್ಕೆ ಒಂದು ದಿನ ಆದರೂ ಸೇವನೆ ಮಾಡಿ. ಮತ್ತು ಇದು ಹಾಗಲಕಾಯಿ ಜ್ಯೂಸ್ ಕೂಡ ನಾವು ಬರೀ ಹಾಗಲಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಅರ್ಧ ಪೀಸ್, ಒಂದು ಹಾಗಲಕಾಯಲ್ಲಿ ಒಂದು ಅರ್ಧ ಹಾಗಲಕಾಯಿ ಬರೀ ನೀರು ಹಾಕಿ ಒಂದು ಗ್ಲಾಸು ಮಿಕ್ಸಿಲಿ ತೆಗೆದು ಖಾಲಿ ಹೊಟ್ಟೆಯಲ್ಲಿ ಕೂಡ ನಾವು ತಗೋಬೋದು. ಅದರಿಂದ ಕೂಡ ಮಧುಮೇಹ ರೋಗಕ್ಕೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ಸೊ ಅದರಿಂದ ದಯವಿಟ್ಟು ವಾರಕ್ಕೆ ಒಂದು ದಿನ ಆದರೂ ಹಾಗಲಕಾಯಿನ ಸೇವನೆ ಮಾಡಿ ಹೆಲ್ತಿಯಾಗಿರಿ ಅಂತೇಳ್ಬಿಟ್ಟು ಹೇಳ್ತಾ, ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯ ಶೈಲಿಯಲ್ಲಿ ಹಾಗಲಕಾಯಿನ ಹೇಗೆ ಮಾಡ್ತಾರೆ ನೋಡೋಣ. ಆಮೇಲೆ ಕೆಲವರು ಕಹಿ ಇರುತ್ತೆ ಅಂತೇಳ್ಬಿಟ್ಟು ಹೇಳ್ತಾರಲ್ಲ. ಸೊ ಅದರಿಂದ ಏನು ಮಾಡ್ತಾರೆ ಅಂದರೆ, ಹಾಗಲಕಾಯಿ ಕಹಿ ಇರೋದ್ರಿಂದ ಅದನ್ನು ತವೆ ಮೇಲೆ ಹುರ್ಕೋಬೇಕು ಫ್ರೆಂಡ್. ಫಸ್ಟು ಫ್ರೈ ಮಾಡ್ಕೋಬೇಕು. ಏನು ಎಣ್ಣೆ ನೀರು ಆ ಥರ ಏನು ಹಾಕ್ಲಾರ್ದೆ ಹುರ್ಕೋಬೇಕು. ಅದನ್ನು ತವೆ ಮೇಲೆ ಹುರ್ಕೊಂಡು ಆಮೇಲೆ ನಮ್ಮ ಮನೆ ಪದಾರ್ಥಗಳು ಏನು ಮಸಾಲ ಐಟಮ್ ನಮಗೆ ಯಾವ ಥರದ್ದು ಬೇಕು ಸಿಂಪಲಾಗಿ ಅವನ್ನೇ ಬಳಸ್ಬಿಟ್ಟು ಹಾಗಲಕಾಯಿ ಪಲ್ಯನ ಮಾಡ್ಕೋಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ಶೈಲಿಯಲ್ಲಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡ್ತಾರೆ ಬನ್ನಿ ನೋಡೋಣ, ಮತ್ತು ಶುರು ಮಾಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ, ಸ್ಟವ್ ಚಾಲು ಮಾಡಿ ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದರೆ ಬಿಸಿ ಆಗಿದೆ. ಈಗ ಕರಿಬೇವು ನೋಡಿ ಫ್ರೆಂಡ್ಸ್, ಚಟಪಟ ಅಂತೂ ಜಲ್ದಿ. ಈಗ ನೋಡಿ ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಇದು ಈರುಳ್ಳಿ ನೀಟಾಗಿ ಗೋಲ್ಡ್ ಕಲರ್ ಬರಬೇಕು, ಅಷ್ಟೊಂದು ನೀಟಾಗಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಗೋಲ್ಡ್ ಕಲರ್ ಬಂತು. ಈ ಥರ ಚೆನ್ನಾಗಿ ಕೈ ಬಿಡದೆ ತಿರ್ಸ್ತಾ ಇರಬೇಕು. ಆವಾಗ ನೋಡಿ ಎಷ್ಟು ನೀಟಾಗಿ ಗೋಲ್ಡ್ ಕಲರ್ ಬಂತು. ಈಗ ಇದು ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ನಾವು ಒಂದು ಅರ್ಧ kg ತಗೊಂಡಿದ್ದೀವಿ. ಇದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿಬಿಟ್ಟು ಇದನ್ನು ನಾವು ಹುರ್ಕೊಂಡಿದ್ದೀವಿ ಫ್ರೆಂಡ್ಸ್. ತವೆ ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಆದಮೇಲೆ ಇದನ್ನು ಪಲ್ಯ ಮಾಡೋದು ಫ್ರೆಂಡ್ಸ್. ನೋಡಿ, ಈಗ ಹಾಗಲಕಾಯಿ ಹಾಕ್ತೀವಿ. ಈ ಥರ ಚೆನ್ನಾಗಿ ತಿರ್ಸ್ಕೋಬೇಕು ಹಾಗಲಕಾಯಿ. ನೋಡಿ ಫ್ರೆಂಡ್ಸ್, ಇದು ಈಗ ಸ್ವಲ್ಪ ರೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ ಥರ ತಿರ್ಸ್ಕೊಳ್ಳೋಣ. ಹಾಗಲಕಾಯಿನ
ಹುರಿದು ಮಾಡೋದ್ರಿಂದ ಸ್ವಲ್ಪ ಕಹಿಯಿನ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತವೆ ಮೇಲೆ ಹುರ್ಕೋಬೇಕು ಫ್ರೆಂಡ್ಸ್. ಅದರಿಂದ ಅದೇ ಒಂದು ಕಾರಣದಿಂದ ಇದನ್ನು ಹುರ್ಕೋಬೇಕು. ಈಗ ನೋಡಿ ಟೊಮೆಟೊ ಹಾಕ್ತಿದ್ದಾರೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗಲಕಾಯಿ ಪಲ್ಯ ಫ್ರೆಂಡ್ಸ್. ಇದು ನೀವು ವಾರಕ್ಕೆ ಒಂದು ದಿನ ಆದರೂ ಮಾಡ್ಕೊಳ್ಳಿ. ಈಗ ಅರಿಶಿಣ ಹಾಕ್ತಿದ್ದಾರೆ ನೋಡಿ. ಏನಪ್ಪ ಅಂತಂದರೆ ಫ್ರೆಂಡ್ಸ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಹಾಕೋಬೇಕು ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ವಾವ್, ಕಲರ್ ಒಳ್ಳೆ ಘಮ ಆಗ್ತಾ ಇರುತ್ತೆ. ಹಾಗಲಕಾಯಿ ಫ್ರೆಂಡ್ಸ್, ನಿಮಗೆ ಹೇಳ್ದಲ್ಲ, ಹಾಗಲಕಾಯಿ ವಾರಕ್ಕೆ ಒಂದು ದಿನ ಅದು ತಿನ್ನಬೇಕು. ಇದರಲ್ಲಿ ವಿಟಮಿನ್ಸ್ ಸಿ ಮತ್ತು ವಿಟಮಿನ್ ಸಿ ಇರುತ್ತೆ. ಆಮೇಲೆ ಇದು ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ಈ ಥರ ಬಂದಿದೆ. ಇದು ಹಾಗಲಕಾಯಿ ಪಲ್ಯ, ಆಮೇಲೆ ಅದ್ರ ಜೊತೆ ಜೋಳದ ರೊಟ್ಟಿ ಫ್ರೆಂಡ್ಸ್. ಸೊ ಫೈನಲಿ ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಇವತ್ತಿನ ನಮ್ಮನೆ ಸ್ಪೆಷಲ್ ಹಾಗಲಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಇವತ್ತಿನ ಇದರಲ್ಲಿ ನೋಡಿದ್ದೀರಿ. ಮತ್ತು ನೆಕ್ಸ್ಟ್ ಮುಂದೆ ನಾವು ಹೊಸ ರುಚಿಯಲ್ಲಿ ನಮಸ್ಕಾರಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಧನ್ಯವಾದಗಳು.